ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗರ್ಭಾವಸ್ಥೆಯ ಆ 9 ತಿಂಗಳು ಪ್ರತಿ ಹೆಣ್ಣಿಗೂ ಅತ್ಯಂತ ಅಮೂಲ್ಯ ಘಳಿಗೆ. ಜೊತೆಗೆ ಈ ಸಮಯದಲ್ಲಿ ಗರ್ಭಿಣಿಯರು ಏನ್ ತಿಂತಾರೆ, ಕುಡಿತಾರೆ ಅನ್ನೋದರಿಂದ ಹಿಡಿದು ನಿದ್ರೆ, ನಡಿಗೆ, ಪ್ರಯಾಣ, ಮಾತುಕತೆ ಹೀಗೆ ಪ್ರತಿಯೊಂದು ಕೂಡ ಬರೀ ತಾಯಿಯ ಆರೋಗ್ಯದ ಮೇಲೆ ಮಾತ್ರವಲ್ಲ, ಗರ್ಭದಲ್ಲಿರುವ ಮಗುವಿನ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ. ಈ ಹೊತ್ತಲ್ಲಿ ಒಳ್ಳೆಯ ಆಹಾರ, ಮಾತು, ಸತ್ಸಂಗ, ಸಂಗೀತ, ಸಂವಹನ, ಪುಸ್ತಕಗಳ ಓದು ಇವೆಲ್ಲವೂ ಮಗುವಿಗಾಗಿ ಅಗತ್ಯ. ಅದೇ ಹಿನ್ನೆಲೆ ಮಗು ಸುಂದರವಾಗಿ, ಬುದ್ಧಿವಂತವಾಗಿ ಮತ್ತು ಆರೋಗ್ಯವಾಗಿ ಜನಿಸಲು ತಾಯಿ ಏನ್ ಮಾಡಬೇಕು ಅಂತ ತೋರಿಸ್ತೀವಿ ನೋಡಿ. ಗರ್ಭಧಾರಣೆಯ ಸಮಯದಲ್ಲಿ ಆಹಾರ ಪದ್ಧತಿಯು ಕೇವಲ ತಾಯಿಯ ಹಸಿವನ್ನ ನೀಗಿಸೋದಕ್ಕಲ್ಲ, ಬದಲಾಗಿ ಗರ್ಭದಲ್ಲಿರುವ ಜೀವಕ್ಕೆ ಭದ್ರ ಬುನಾದಿ ಹಾಕಲು ಸಹಕಾರಿ. ಅದರಂತೆ ಮಗು ಸುಂದರವಾಗಿ, ಬುದ್ಧಿವಂತನಾಗಿ ಮತ್ತು ಆರೋಗ್ಯವಾಗಿ ಜನಿಸಬೇಕೆನ್ನುವುದು ಪ್ರತಿಯೊಬ್ಬ ತಾಯಿಯ ಕನಸು. ಈ ಕನಸನ್ನ ನನಸು ಮಾಡಲು ಗರ್ಭಿಣಿಯರು ಪಾಲಿಸಬೇಕಾದ ಕೆಲವು ಪ್ರಮುಖ ಆಹಾರ ಕ್ರಮಗಳು ಮತ್ತು ಹವ್ಯಾಸಗಳ ಬಗ್ಗೆ ನಾವು ಈ ವರದಿಯಲ್ಲಿ ತಿಳಿಯೋಣ. ಕಾಂತಿಯುತ ಚರ್ಮ. ಕಿತ್ತಳೆ ಹಣ್ಣು ಸೇವಿಸೋದು ಗರ್ಭಿಣಿಯರಿಗೆ ತುಂಬಾ ಪ್ರಯೋಜನಕಾರಿ. ಕಿತ್ತಳೆಯಲ್ಲಿ ವಿಟಮಿನ್ ಸಿ ಹೇರಳವಾಗಿದೆ. ಇದು ತಾಯಿಯ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸೋದಲ್ಲದೆ ಹುಟ್ಟಲಿರುವ ಮಗುವಿನ ಚರ್ಮದ ಕಾಂತಿಯನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ. ಕಿತ್ತಳೆಯಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಗುಣಗಳು ರಕ್ತವನ್ನ ಶುದ್ಧೀಕರಿಸುತ್ತೆ. ಇದು ಮಗುವಿನ ಆರೋಗ್ಯಕರ ತ್ವಚೆಗೆ ಕಾರಣವಾಗುತ್ತೆ. ಗರ್ಭಾವಸ್ಥೆಯಲ್ಲಿ ರಕ್ತದೊತ್ತಡ ಏರಿಳಿತವಾಗುವುದು ಸಾಮಾನ್ಯ. ಆದರೆ ವಿಪರೀತ ರಕ್ತದೊತ್ತಡವು ಹೆರಿಗೆಯ ಸಮಯದಲ್ಲಿ ತೊಂದರೆ ಉಂಟು ಮಾಡಬಹುದು. ಆದ್ದರಿಂದ ಗರ್ಭಿಣಿಯರು ಆಹಾರದಲ್ಲಿ ಉಪ್ಪಿನ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಸಂಸ್ಕರಿಸಿದ ಆಹಾರ, ಉಪ್ಪಿನಕಾಯಿ ಮತ್ತು ಹಪ್ಪಳದಂತಹ ಅತಿಯಾದ ಉಪ್ಪು ಇರುವ ಪದಾರ್ಥಗಳಿಂದ ದೂರವಿದ್ರೆ ಹೆರಿಗೆಯ ಸಮಯದಲ್ಲಿ ಬಿಪಿ ಸಮಸ್ಯೆಗಳನ್ನು ತಪ್ಪಿಸಬಹುದು. ಸುಂದರ ಕಣ್ಣು ಮತ್ತು ಕೇಶರಾಶಿ. ಹಸಿ ಕೊಬ್ಬರಿ ಮತ್ತು ಮೊಸರನ್ನ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಮಗುವಿನ ಕಣ್ಣುಗಳು ಆಕರ್ಷಕವಾಗಿರುತ್ತೆ ಮತ್ತು ಕೂದಲು ದಟ್ಟವಾಗಿ ಬೆಳೆಯಲು ಸಹಕಾರಿಯಾಗುತ್ತೆ ಅನ್ನೋದು ನಂಬಿಕೆ. ಕೊಬ್ಬರಿಯಲ್ಲಿರುವ ಆರೋಗ್ಯಕರ ಕೊಬ್ಬು ಮತ್ತು ಮೊಸರಿನಲ್ಲಿರುವಂತಹ ಪ್ರೊಬಿಯಾಟಿಕ್ಗಳು ಮಗುವಿನ ದೈಹಿಕ ರಚನೆಗೆ ಪೂರಕವಾಗಿವೆ. ಅಸಿಡಿಟಿಗೆ ಎಳನೀರು. ಗರ್ಭಿಣಿಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸಮಸ್ಯೆ ಅಂತ ಹೇಳಿದ್ರೆ ಎದೆಯುರಿ ಮತ್ತು ಅಸಿಡಿಟಿ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಎಳನೀರನ್ನ ಸೇವನೆ ಮಾಡೋದ್ರಿಂದ ಹೊಟ್ಟೆ ತಂಪಾಗುತ್ತೆ ಮತ್ತು ದೇಹದಲ್ಲಿನ ವಿಷಕಾರಿ ಅಂಶಗಳು ಹೊರಹೋಗುತ್ತೆ. ಇದು ಎಲೆಕ್ಟ್ರೋಲೈಟ್ ಸಮತೋಲನವನ್ನ ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತೆ. ಇದರಿಂದ ದಿನವಿಡೀ ಚೈತನ್ಯವಿರುತ್ತೆ. ರಕ್ತಹೀನತೆಗೆ ಜೇನುತುಪ್ಪ. ಗರ್ಭಿಣಿಯರಲ್ಲಿ ರಕ್ತಹೀನತೆ ದೊಡ್ಡ ಸವಾಲಾಗಿದೆ. ದಿನಕ್ಕೆ 1 ಲೋಟ ಉಗುರು ಬೆಚ್ಚಗಿನ ನೀರಿಗೆ 1 ಚಮಚ ಜೇನುತುಪ್ಪ ಬೆರೆಸಿ ಕುಡಿಯೋದ್ರಿಂದ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಮಟ್ಟ ಸುಧಾರಿಸುತ್ತೆ. ಜೇನುತುಪ್ಪವು ನೈಸರ್ಗಿಕವಾಗಿ ಕಬ್ಬಿಣದ ಅಂಶವನ್ನ ಹೊಂದಿದ್ದು ತಾಯಿ ಮತ್ತು ಮಗು ಇಬ್ಬರ ರಕ್ತದ ಆರೋಗ್ಯವನ್ನ ಕಾಪಾಡುತ್ತದೆ. ಬೆಣ್ಣೆ ಮತ್ತು ಬಾದಾಮಿ. ಮಗುವಿನ ಮೆದುಳಿನ ಬೆಳವಣಿಗೆಗೆ ಒಮೆಗಾ 3 ಫ್ಯಾಟಿ ಆಸಿಡ್ ಮತ್ತು ವಿಟಮಿನ್ ಇ ಅತ್ಯಗತ್ಯ. ದಿನನಿತ್ಯದ ಆಹಾರದಲ್ಲಿ ತಾಜಾ ಬೆಣ್ಣೆ ಮತ್ತು ನೆನೆಸಿದ ಬಾದಾಮಿಯನ್ನ ಸೇವನೆ ಮಾಡೋದ್ರಿಂದ ಮಗುವಿನ ಬುದ್ಧಿಶಕ್ತಿ ಚುರುಕಾಗುತ್ತೆ. ಬಾದಾಮಿ ಮಗುವಿನ ನರಮಂಡಲದ ಬೆಳವಣಿಗೆಗೆ ಸಹಕಾರಿ ಹಾಗೂ ಬೆಣ್ಣೆಯು ಮಗುವಿನ ತೂಕ ಸಮತೋಲನದಲ್ಲಿರಲು ನೆರವಾಗುತ್ತೆ. ಮೆದುಳಿನ ವಿಕಾಸ. ಗರ್ಭದಲ್ಲಿರುವ ಮಗು 5ನೇ ತಿಂಗಳಿನಿಂದಲೇ ಹೊರಗಿನ ಶಬ್ದಗಳಿಗೆ ಸ್ಪಂದಿಸಲು ಶುರು ಮಾಡುತ್ತೆ. ಮೆಲೋಡಿ ಸಂಗೀತ ಅಥವಾ ಶಾಸ್ತ್ರೀಯ ಸಂಗೀತವನ್ನ ಕೇಳೋದ್ರಿಂದ ಮಗುವಿನ ಮೆದುಳಿನ ಬೆಳವಣಿಗೆ ಮತ್ತು ಸ್ಮರಣ ಶಕ್ತಿ ಹೆಚ್ಚುತ್ತೆ. ಸಂಗೀತವು ತಾಯಿಯ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುತ್ತೆ. ಇದು ಮಗುವಿಗೆ ಶಾಂತ ಸ್ವಭಾವವನ್ನ ನೀಡುತ್ತೆ. ಸಂಸ್ಕಾರ ಮತ್ತು ಜ್ಞಾನ.
ಗರ್ಭ ಸಂಸ್ಕಾರದ ಪ್ರಕಾರ ಗರ್ಭಿಣಿಯರು ಓದುವ ಪುಸ್ತಕಗಳು ಮಗುವಿನ ಗುಣ ನಡತೆಯ ಮೇಲೆ ಪ್ರಭಾವ ಬೀರುತ್ತೆ. ಪುರಾಣಗಳು, ಧಾರ್ಮಿಕ ಗ್ರಂಥಗಳು ಅಥವಾ ಮಹಾಪುರುಷರ ಜೀವನ ಚರಿತ್ರೆಗಳನ್ನು ಓದುವುದರಿಂದ ಮಗುವಿನಲ್ಲಿ ಉತ್ತಮ ಮೌಲ್ಯಗಳು, ಸಂಸ್ಕಾರ ಮತ್ತು ಧೈರ್ಯದ ಗುಣಗಳು ಬೆಳೆಯುತ್ತೆ. ಇದು ಮಗುವಿನ ಮಾನಸಿಕ ಪರಿಪಕ್ವತೆಗೆ ದಾರಿ. ಒಟ್ಟಾರೆ ಸಮತೋಲನದ ಆಹಾರ, ಹಣ್ಣುಗಳು, ಒಳ್ಳೆಯ ಅಭ್ಯಾಸಗಳು, ಮನಸ್ಸಿನ ಶಾಂತಿ ಮತ್ತು ವೈದ್ಯರ ಮಾರ್ಗದರ್ಶನ ಇವುಗಳ ಸಮನ್ವಯವೇ ಆರೋಗ್ಯಕರ ಗರ್ಭಧಾರಣೆಯ ಗುಟ್ಟು. ತಾಯಿ ಆರೋಗ್ಯವಾಗಿದ್ರೆ ಮಾತ್ರ ಮಗುವಿನ ಬೆಳವಣಿಗೆ ಸುಗಮವಾಗುತ್ತೆ. ಆದ್ದರಿಂದ ಜಾಗೃತಿಯಿಂದ ಮತ್ತು ವೈಜ್ಞಾನಿಕ ಅರಿವಿನಿಂದ ಮಹಿಳೆಯರು ಗರ್ಭಾವಸ್ಥೆಯ ಅವಧಿಯನ್ನ ಕಳೆಯುವುದು ಅತ್ಯುತ್ತಮ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.